ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನಿಂದಾನೇ ಸಿದ್ದು ಅವ್ರಿಗೆ ಇಷ್ಟೆಲ್ಲ ನೋವು ಅವಮಾನ ಆಗ್ತಿರೋದು. ನಾನು ಬಂದ ಮೇಲೇ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಆಗ್ತಿರೋದು. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀವು ಹೇಳಿದ ಹಾಗೇನೆ ನಾನು ಸಿದ್ದು ಅವ್ರನ್ನ ಬಿಟ್ಬಿಡ್ತೀನಿ. ಏನು ಹೇಳ್ದೆ? ಇನ್ನೊಂದು ಕೇಳಿ ನೋಡಮ್ಮ. ಹೌದು ಮಾವ, ನಾನು ಸಿದ್ದು ಅವ್ರನ್ನ ಬಿಟ್ಬಿಡ್ತೀನಿ. ಅವರಿಂದ ದೂರ ಹೊರಟೋಗ್ತೀನಿ. ನನ್ನಿಂದ ಅವ್ರ ಜೀವನ ಹಾಳಾಗಬಾರ್ದು, ಅವ್ರ ನೆಮ್ಮದಿ ಹಾಳಾಗಬಾರ್ದು. ಸಿದ್ದು ಅವ್ರು ಖುಷಿಯಾಗಿರ್ಬೇಕು, ನನಗಷ್ಟೇ ಸಾಕು. ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ ಕಣವ. ಒಂದು ನಿಮಿಷ ತಡಿ, ಬರ್ತೀನಿ. ತಕ್ಕಳವ. ಏನು ಮಾವ ಇದು? ನೀನೇ ಓದವಾ? ನೀನು ವಿದ್ಯಾವಂತ ತಾನೆ. ಭಾವನಾ ಆದ ನಾನು ಇನ್ಮುಂದೆ ಸಿದ್ದೇಗೌಡರಿಂದ ದೂರ ಉಳಿಯುತ್ತೇನೆ. ಭವಿಷ್ಯದಲ್ಲಿ ನನಗೂ ಸಿದ್ದೇಗೌಡರಿಗೂ ಯಾವುದೇ ರೀತಿ ಸಂಬಂಧವಿರುವುದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಮುಂದೆಂದು ಅವರ ಜೀವನಕ್ಕೆ ಅಡ್ಡ ಬರುವುದಿಲ್ಲ. ಹಾಗೂ ನಾನು ಸಿದ್ದೇಗೌಡರನ್ನ ಯಾರದೇ ಬಲವಂತಕ್ಕಾಗಲಿ ಹೆದರಿಕೆಗಾಗಲಿ ಬಿಟ್ಕೊಡುತ್ತಿಲ್ಲ. ನಾನು ನನ್ನ ಸ್ವಇಚ್ಛೆದಿಂದಲೇ ಅವರಿಂದ ದೂರವಾಗುತ್ತಿದ್ದೇನೆ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. ಪರವಾಗಿಲ್ಲ ಕಣವ, ಚೆನ್ನಾಗಿ